ಯಾವುದೇ ರೀತಿಯಾದಂತಹ ನಮ್ಮ ನಾಯಕರು ನಮ್ಮಗಳ ಮೇಲೆ ಕ್ರಮವನ್ನ ತಗೊಂಡಿಲ್ಲ, ಉಚ್ಚಾಟನೆ ಮಾಡಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದೀವಿ. ಅವ್ರನ್ನ ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ. ಏನು ಹಂಗಾಮಿ ಜಿಲ್ಲಾಧ್ಯಕ್ಷರು ಏನ್ ಹೇಳಿದ್ದಾರೆ ಅದು ಶುದ್ಧ ಸುಳ್ಳು ಅಂತಕ್ಕಂಥದ್ದನ್ನು ಕೂಡ ತುಂಬಾ ಸ್ಪಷ್ಟವಾಗಿ ಹೇಳಿಕೆ ಬಯಸ್ತಾ ಇದೀವಿ. ಡಿಸಿ ಕೋರ್ಟ್ ನಲ್ಲಿ ಕೇಸ್ ಆಗಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದೀವಿ. ಜೆಡಿಎಸ್ ಜಿಲ್ಲಾಧ್ಯಕ್ಷರು ಅಂತಾರೆ, ಆದ್ರೆ ಅವರು ಹಂಗಾಮಿ ಜಿಲ್ಲಾಧ್ಯಕ್ಷರು. ಇದು ತುಂಬಾ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು. ಉಚ್ಚಾಟನೆ ಅಂತೂ ಮಾಡಿದೀವಿ. ಮಠವಾಪನೂ ವೀಣಾರಾಮ್ ಅವ್ರನ್ನ ಉಚ್ಚ ಪಕ್ಷದಿಂದ ಉಚ್ಚಾಟನೆ ಮಾಡಿದೀವಿ. ಚಿಕ್ಕಬಳ್ಳಾಪುರ ನಗರಸಭಾ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷದ ವಿಪ್ ಉಲ್ಲಂಘಿಸಿ ಅಡ್ಡ ಮತದಾನ ಮಾಡಿದ ಆರ್ ಮಠಮಪ್ಪ ಹಾಗೂ ವೀಣಾ ರಾಮು ಅವರನ್ನ ಜೆಡಿಎಸ್ ಪಕ್ಷದಿಂದ ಉಚ್ಚಾಟನೆ ಕೋರಿ ಡಿಸಿಗೆ ಪತ್ರ ಬರೆಯುವ ವಿಚಾರಕ್ಕೆ ಜೆಡಿಎಸ್ ಮುಖಂಡ ಆರ್ ಮಠಮಪ್ಪ ಸ್ಪಷ್ಟನೆ ಕೊಟ್ಟಿದ್ದು, ನನ್ನನ್ನ ಯಾರು ಇದುವರೆಗೂ ಉಚ್ಚಾಟನೆ ಮಾಡಿಲ್ಲ. ಜೆಡಿಎಸ್ ಪಕ್ಷದ ನಾಯಕರಿಗೆ ಹೇಳಿ ನಾನು ಕಾಂಗ್ರೆಸ್ಗೆ ಮತವನ್ನ ಹಾಕಿದ್ದೇನೆ ಎಂದು ನಗರದಲ್ಲಿ ಸ್ಪಷ್ಟಪಡಿಸಿದ್ದಾರೆ. ಕಾಂಗ್ರೆಸ್ ಅಧ್ಯಕ್ಷ ಚುನಾವಣೆಗೆ ಬೆಂಬಲ ಕೊಟ್ಟಿದ್ವಿ, ಕಾರಣ ಹಿಂದೆ ಮೈತ್ರಿ ಮಾಡಿಕೊಂಡ ಹಿನ್ನೆಲೆ ಅದರ ಋಣ ತೀರಿಸಲು ಈ ಬಾರಿ ಕಾಂಗ್ರೆಸ್ಗೆ ಮತ ಹಾಕಿದ್ದೆ. ಇನ್ನು ಸಾಕಷ್ಟು ಜನ ಊಹಾಪೋಹಗಳನ್ನು ಸೃಷ್ಟಿಸಿಕೊಳ್ಳುತ್ತಿದ್ದಾರೆ, ಹಣ ಪಡೆದು ಮತ ಹಾಕಿದ್ದಾರೆ ಎಂದು ಹೇಳಿಕೊಳ್ಳುತ್ತಿದ್ದಾರೆ. ಆದರೆ ಯಾರ ಬಳಿಯೂ ಹಣ ಇತ್ತು ಎಂಬುದು ಕ್ಷೇತ್ರದ ಜನರಿಗೆ ಗೊತ್ತಿದೆ. ನಾನು ನಗರಸಭೆ ಸದಸ್ಯನಾಗಬೇಕಾದ್ರೆ ಕಾಂಗ್ರೆಸ್ ಸಹಕಾರ ಇತ್ತು, ಅದರಿಂದ ಈ ಬಾರಿ ಕಾಂಗ್ರೆಸ್ಗೆ ಮತವನ್ನು ಹಾಕಲು ಜೆಡಿಎಸ್ ವರಿಷ್ಠರಾದ ಕುಮಾರಸ್ವಾಮಿ ಅವರಿಗೆ ದೂರವಾಣಿ ಮುಖಾಂತರ ಕರೆ ಮಾಡಿದ್ದೆ. ಆದರೆ ಅವರು ಸಂಪರ್ಕಕ್ಕೆ ಸಿಗದ ಹಿನ್ನೆಲೆಯಲ್ಲಿ ಅವರ ಆಪ್ತರಿಗೆ ಹೇಳಿ ನಗರಸಭೆ ಚುನಾವಣೆಯ ಬಗ್ಗೆ ಸ್ಪಷ್ಟಪಡಿಸಿ ನಂತರ ಕುಮಾರಸ್ವಾಮಿ ಅವರಿಗೂ ಸ್ಥಳೀಯ ಸ್ಥಿತಿಗತಿಗಳ ಬಗ್ಗೆ ವಿವರಿಸಿದ್ದೇವೆ ಎಂದು ತಿಳಿಸಿದರು. ಇವತ್ತು ನಾವು ಮೊನ್ನೆ ಏನು ಕಾಂಗ್ರೆಸ್ ಗೌರ್ಮೆಂಟ್ ಏನು ಕಾಂಗ್ರೆಸ್ದು ಏನು ಇದ್ದಿತ್ತು, ಮೊನ್ನೆ ನಾವು ಕಾಂಗ್ರೆಸ್ಗೆ ಅಧ್ಯಕ್ಷರ ಚುನಾವಣೆಗೆ ನಾವು ಸಪೋರ್ಟ್ ಮಾಡಿದ್ದೀವಿ. ಕಾರಣ ಯಾಕೆ ಅಂದರೆ ನಮಗೆ ಹಿಂದೆ ಅವರು ನಾವು ಮೈತ್ರಿ ಮಾಡಿಕೊಂಡು ಮಾಡಿರೋದ್ರಿಂದ ಅದರ ಒಂದು ಋಣ ತೀರಿಸಬೇಕು ಅಂತ ಹೇಳ್ಬಿಟ್ಟು ನಾವು ಮಾಡಿದ್ದೀವಿ ಹೊರತು ಬೇರೆ ಯಾವುದೇ ಉದ್ದೇಶ ಇಲ್ಲ. ಇಲ್ಲೇನು ನಾವೇನು ಯಾರೋ ಹೇಳ್ದಂಗೆ ಅಲ್ಲಿ ಇಲ್ಲಿ ಏನೋ ಅಂತೆಕಂತೆಗಳಂತೆ ಅಂತ ಹೇಳ್ಕೊಂತಾರಲ್ಲ, ಹಂಗಂತೆ ಹಿಂಗಂತೆ ಅಷ್ಟಂತೆ ಇಷ್ಟಂತೆ ಅಂತ. ಎಲ್ಲಿ ದುಡ್ಡಿತ್ತು ಎಲ್ಲಿ ದುಡ್ಡಿರಲಿಲ್ಲ ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿರ್ತಕ್ಕಂಥದ್ದೇ. ನಾವು ದುಡ್ಡಿಗಾಗಲಿ ಅಥವಾ ಇನ್ನೊಂದಕ್ಕಾಗಲಿ ಯಾವುದೇ ಅಧಿಕಾರಕ್ಕಾಗಲಿ ನಾವು ಹೋಗಿರ್ತಕ್ಕಂಥವ್ರಲ್ಲ. ಅವತ್ತು ನಾನು ಕೂಡ ಒಬ್ಬ ನಗರಸಭಾ ಸದಸ್ಯನಾಗಬೇಕಾದ್ರೆ ಒಂದು ಸಹಕಾರ ಇತ್ತು. ಸನ್ಮಾನ್ಯ ಕುಮಾರಣ್ಣವ್ರನ್ನ ನಾನು ಸಂಪರ್ಕ ಮಾಡಿ ಪ್ರಯತ್ನ ಮಾಡಿದೆ, ದಿಲ್ಲಿಯಲ್ಲಿದ್ದರು, ಆಗಲಿಲ್ಲ. ಕೊನೆಗೆ ಕುಮಾರಣ್ಣವರ ಆತ್ಮೀಯರಿಗೆ ನಾನು ಫೋನ್ ಮಾಡಿ ಪರಿಸ್ಥಿತಿ ಈ ರೀತಿ ಇದೆ, ಅವ್ರಿಗೆ ಮೊನ್ನೆ ನಾವು ಸಹಕಾರ ಕೊಟ್ಟಿದ್ದರಿಂದ ನಾವು ಅವ್ರು ನಮ್ಗೆ ಸಹಕಾರ ಕೊಟ್ಟಿದ್ದರಿಂದ ನಾವು ನಗರಸಭಾ ಸದಸ್ಯರಾಗಿದ್ದೀವಿ, ದಯವಿಟ್ಟು ಈ ಬಾರಿ ನಾವು ಇಲ್ಲಿ ಒಂದು ಮತವನ್ನು ಚಲಾಯಿಸ್ತಕ್ಕಂಥ ಅವಕಾಶ ಮಾಡಿಕೊಡಿ ಅಂತ ಹೇಳ್ಬಿಟ್ಟು ಕುಮಾರಣ್ಣವರ ಆತ್ಮೀಯರಿಗೆ ಹೇಳಿದ್ದೀವಿ. ಮತ್ತೆ ಇಲ್ಲಿಂದ ನಮ್ಮ ನಿಷ್ಠಾವಂತ ಪಕ್ಷದ ಕಾರ್ಯಕರ್ತರು ಕೂಡ ಇಲ್ಲಿಂದ 5 ಜನ ಎಲೆಕ್ಷನ್ ಮುಂಚೆನೆ ಕುಮಾರಣ್ಣವ್ರ ಹತ್ರ ಹೋಗಿ ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ಎಲ್ಲನೂ ಕೂಡ ವಿವರಿಸಿ ಬಂದಿದ್ದಾರೆ. ಯಾಕಂದ್ರೆ ನಮಗೆ ಪಕ್ಷದ ಮೇಲಿರ್ತಕ್ಕಂಥ ಅಭಿಮಾನ, ಸ್ವಾಭಿಮಾನ, ಇಲ್ಲಿ ಯಾವುದೇ ರೀತಿಯಲ್ಲಿ ನಾವು ಇನ್ನೊಂದು ಅಂತ ಬಿಟ್ಟು ಹೋಗಿರ್ತಕ್ಕಂಥ ಪ್ರಮೇಯವೇ ಇಲ್ಲ. ಇನ್ನು ಜೆಡಿಎಸ್ ಜಿಲ್ಲಾಧ್ಯಕ್ಷ ಮುನಿಯಪ್ಪ ಇಲ್ಲಸಲ್ಲದ ಕ್ಷುಲ್ಲಕ ಹೇಳಿಕೆಗಳನ್ನು ಕೊಡುವುದನ್ನು ಬಿಡಬೇಕು. ಹಂಗಾಮಿ ಜಿಲ್ಲಾಧ್ಯಕ್ಷರು ಯಾವೊಂದು ಕಾರ್ಯಕ್ರಮ ಮಾಡದೆ ಸಂಘಟನೆ ಮಾಡಲು ಮುಂದಾಗಬೇಕು. ಸದ್ಯ ಜೆಡಿಎಸ್ ಪಕ್ಷ ಇಷ್ಟೊಂದು ತಳಮಟ್ಟಕ್ಕೆ ಬರಬೇಕಾದ್ರೆ ನೀವೇ ಕಾರಣ ಎಂದು ಆರೋಪ ಮಾಡಿದರು. ಇನ್ನು ನಾವು ತಳಮಟ್ಟದಿಂದ ದುಡಿದು ಮೇಲೆ ಬಂದಿದ್ದೇವೆ, ನಮ್ಮ ಕಷ್ಟ ಏನು ಎಂಬುದು ಕುಮಾರಸ್ವಾಮಿ ಹಾಗೂ ದೇವೇಗೌಡರಿಗೆ ಗೊತ್ತು. ಆದರೆ ನಾವು ತಳಮಟ್ಟದಿಂದ ತಳ ಸಮುದಾಯದಿಂದ ಬೆಳೆಯುತ್ತಿದ್ದೇವೆ. ಕೆಲವರು ಸಹಿಸಲಾರದೆ ರಾಜಕೀಯವಾಗಿ ಮುಗಿಸಲು ಈ ರೀತಿ ಮಾಡುತ್ತಿದ್ದಾರೆ. ಆದರೆ ನಮಗೆ ಕುಮಾರಸ್ವಾಮಿ ಹಾಗೂ ದೇವೇಗೌಡರ ಆಶೀರ್ವಾದವಿದೆ. ನಾವು ಪಕ್ಷ ವಿರೋಧ ಚಟುವಟಿಕೆ ಮಾಡಿಲ್ಲ, ಅದರಿಂದಲೇ ಕಳೆದ 3 ತಿಂಗಳಿಂದ ನಮ್ಮ ಮೇಲೆ ಶಿಸ್ತು ಕ್ರಮ ಕೈಗೊಂಡಿಲ್ಲ. ಒಂದು ವೇಳೆ ಕುಮಾರಸ್ವಾಮಿಯವರು ಕ್ರಮ ತೆಗೆದುಕೊಳ್ಳುವುದಂತಿದ್ರೆ ನಾವು ಇಲ್ಲಿನ ಸ್ಥಿತಿಗತಿಗಳ ಬಗ್ಗೆ ತಿಳಿಸುತ್ತೇವೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಉಚ್ಚಾಟನೆ ಮಾಡೋದಕ್ಕೆ ರಾಜ್ಯ ನಾಯಕರಾದಂಥ ನಮ್ಮ ಪಾರ್ಟಿ ಅಧ್ಯಕ್ಷರಾದ ಕುಮಾರಸ್ವಾಮಿ ಅವರು ಆದೇಶದ ಮುಖಾಂತರ ಪತ್ರ ಕೊಟ್ಟಿದ್ದಾಗಿದೆ, ನಾವು ಕಳಿಸಿದ್ದೀವಿ. ಅವ್ರನ್ನ ಉಚ್ಚಾಟನೆ ಪಾರ್ಟಿಯಿಂದ ಮಾಡಾಗಿದೆ ಅವ್ರನ್ನ. ಅದ್ರ ಜೊತೆಗೆ ಇವತ್ತು ಯಾಕೆ ಈ ಥರ ನಮಗೆ ಅನ್ಯಾಯ ಆಗಿದೆ ಅಂತೇಳಿ DC ಕೋರ್ಟ್ನಲ್ಲಿ ಕೇಸ್ ಆಗೋಕ್ಕೆ ಎಲ್ಲ ಡಾಕ್ಯುಮೆಂಟ್ಸ್ ರೆಡಿ ಮಾಡಿದ್ದೀವಿ. ಅದರ ಕೇಸಿಗೆ ಡೇಟ್ ಇನ್ನೂ ಕೊಟ್ಟಿಲ್ಲ, ಡೇಟ್ ಕೊಡಬೇಕು. ಆ ಡೇಟ್ ಕೊಟ್ಟರೆ ಗೊತ್ತಾಗುತ್ತೆ. ಉಚ್ಚಾಟನೆ ಅಂತೂ ಮಾಡಿದ್ದೀವಿ. ಮಠವಾಪನೂ ವೀಣಾರಾಮ್ ಅವ್ರನ್ನ ಉಚ್ಚ ಪಕ್ಷದಿಂದ ಉಚ್ಚಾಟನೆ ಮಾಡಿದ್ದೀವಿ. ಇನ್ನು ಕೇಸ್ ಹಾಕಿಲ್ವಾ ಸರ್? ಇನ್ನು ಕೆಲವು ಡಾಕ್ಯುಮೆಂಟ್ಸ್ ಬೇಕು ಅಂದ್ರೆ ರೆಡಿ ಮಾಡ್ತಾವ್ರೆ, ಕೊಟ್ಟಿದ್ದೀವಿ. ನಾವು ಹೇಳ್ತಾ ಇದ್ವಿ, ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರು ಹೇಳ್ತಾ ಇದ್ದಾರೆ, ಯಾವುದೋ ಒಂದು ಅಲ್ಲಿ ಕರೆದು 10 ಜನ ಕರೆದು ಏನೋ ಒಂದು ಕಾರ್ಯಕ್ರಮ ಮಾಡೋದಲ್ಲ, ಸಂಘಟನೆ ಮಾಡೋಣ, ಹೋರಾಟ ಮಾಡೋಣ ಅಂತ ಹೇಳ್ತಾ ಇದೀವಿ. ನೀವು ಅದಕ್ಕೆ ಕಿವಿ ಕೊಡ್ತಾನೆ ಇಲ್ಲ. ನಿಮ್ಮಂತ ಈ ರೀತಿ ಕೊಡ್ತಕ್ಕಂಥ ಕ್ಷುಲ್ಲಕ ಹೇಳಿಕೆಗಳಿಂದ
ಇವತ್ತು ಪಕ್ಷ ಈ ಮಟ್ಟಕ್ಕೆ, ಈ ತಳಮಟ್ಟಕ್ಕೆ ಬಂದಿದೆ ಈ ಚಿಕ್ಕಬಳ್ಳಾಪುರದಲ್ಲಿ ಅಂತ ಹೇಳ್ಬಿಟ್ಟು ತುಂಬಾ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ನಾವು ಕಷ್ಟಪಟ್ಟು ತಳಮಟ್ಟದಿಂದ ಮೇಲೆ ದುಡಿದು ಪಕ್ಷದಲ್ಲಿ ಮೇಲೆ ಬಂದಿರತಕ್ಕಂಥದ್ದು, ಯಾವುದೇ ಇದರ ಫೀಲ್ಡ್ ಅಲ್ಲಿ ಆಗ್ಲಿ ದುಡಿದು ಮೇಲೆ ಬಂದಿರತಕ್ಕಂಥವ್ರು, ಯಾವ್ದು ಇನ್ಫ್ಲೂಯೆನ್ಸರ್ ರೆಕಮೆಂಡ್ಗಳಿಂದ ನಾವು ಬೆಳೆದು ಬಂದಿರುವಂತಾರಲ್ಲ. ನಮ್ಮ ಹಾರ್ಡ್ ವರ್ಕ್ ಏನು ಅಂತ ಹೇಳ್ಬಿಟ್ಟು ಕುಮಾರಣ್ಣ ಅವ್ರಿಗೂ ಗೊತ್ತು, ಸನ್ಮಾನ್ಯ ದೇವೇಗೌಡ ಅಪ್ಪಾಜಿವರೆಗೂ ಗೊತ್ತು. ಇವರು ಕೂಡ ಜಿಲ್ಲಾ ಮಹಿಳಾ ಅಧ್ಯಕ್ಷರಾಗಿದ್ದರು JDS ಅಲ್ಲಿ. ಪಾಪ ಹಗಲು ರಾತ್ರಿ ದುಡಿದಿದ್ದಾರೆ. ಅದು ನಿರ್ದೇಶನಗಳು ನಿಮ್ಮ ಮುಂದೆನೂ ಕೂಡ ಮೀಡಿಯಾ ಕ್ಲಿಪ್ಪಿಂಗ್ಸ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಈ ರೀತಿ ನಾವು ಕಷ್ಟಪಟ್ಕೊಂಡು ಯಾವುದೋ ತಳ ಸಮುದಾಯಗಳಿಂದ ತಳಮಟ್ಟದಿಂದ ನಾವು ಬೆಳೆದು ಬರ್ತಾ ಇರಬೇಕಾದ್ರೆ ಕೆಲವರಿಗೆ ಸಹಿಸಕ್ಕಾಗದೆ ಈ ರೀತಿಯಾದಂತ ರಾಜಕೀಯವಾಗಿ ಮುಗಿಸ್ತಕ್ಕಂಥ ಕೆಲಸವನ್ನ ಮಾಡ್ಬೋದು ಅಂತ ಹೇಳ್ಬಿಟ್ಟು ತಾವೇನಾದ್ರೂ ನಿರೀಕ್ಷೆ ಮಾಡ್ಕೊಂಡಿದ್ರೆ ಇಲ್ಲಿನ ಲೋಕಲ್ ಮಟ್ಟದಲ್ಲಿ ಅದು ಆಗದೆ ಇರೋ ಕೆಲಸ ಅಂತಕ್ಕಂಥದ್ದನ್ನ ತುಂಬಾ ಸ್ಪಷ್ಟವಾಗಿ ಹೇಳ್ತೀನಿ. ಯಾಕಂದ್ರೆ ಸನ್ಮಾನ್ಯ ದೇವೇಗೌಡರ ಅಪ್ಪಾಜಿಯವರ ಆಶೀರ್ವಾದ ನಮ್ಗಿದೆ, ಕುಮಾರಣ್ಣವರ ನಮ್ಮ ನಾಯಕರಾಗಿರ್ತಕ್ಕಂಥ ಕುಮಾರಣ್ಣವರ ಆಶೀರ್ವಾದ ನಮ್ಗಿದೆ. ನಾವೇನು ಎಲ್ಲೂ ಕೂಡ ನಾವು ಪಕ್ಷದ ವಿರೋಧಿ ಚಟುವಟಿಕೆ ನಾವೆಲ್ಲೂ ಮಾಡಿಲ್ಲ. ಹಾಗಾಗಿ 3 ತಿಂಗಳಿಂದ ನಮ್ಮ ಮೇಲೆ ಯಾವುದೇ ರೀತಿಯಾದಂತ ಒಂದು ಕ್ರಮವನ್ನ, ಯಾವುದೇ ರೀತಿ ಶಿಸ್ತಿನ ಕ್ರಮ ನಮ್ಮ ಮೇಲೆ ತಗೊಂಡಿಲ್ಲ. ಒಂದು ವೇಳೆ ಏನಾದರೂ ದಯವಿಟ್ಟು ಇದನ್ನ ರೆಕಾರ್ಡ್ ಮಾಡಿ, ನಮ್ಮ ಕುಮಾರಣ್ಣವ್ರು ಏನಾದರೂ ಒಂದು ವೇಳೆ 3 ತಿಂಗಳಾಗೋಯ್ತು, ಇದುವರೆಗೂ ಕೂಡ ನಮ್ಗೆ ಯಾವುದೇ ಕ್ರಮದ ಬಗ್ಗೆ ನಮ್ಗೊಂದು ನೋಟಿಸ್ ಬಂದಿಲ್ಲ, ಇದು ಬಂದಿಲ್ಲ. ಒಂದು ವೇಳೆ ಏನಾದರೂ ನಮ್ಮ ಕುಮಾರಣ್ಣವ್ರು, ನಮ್ಮ ನಾಯಕರು ಏನಾದರೂ ಕ್ರಮ ತಗೊಳ್ಳಂಗಿದ್ರೆ ನಮ್ಮ ಗಮನಕ್ಕೆ ಬರ್ತದೆ, ನಾವೇ ಚರ್ಚೆ ಮಾಡಿ ಕುಮಾರಣ್ಣವ್ರ ಹತ್ರ ಅದನ್ನ ತಿಳಿಸ್ತೀವಿ, ನಮ್ಗೆ ನೋಟಿಸ್ ಬರ್ತದೆ. ಇನ್ನು ಇದೇ ವಿಚಾರವಾಗಿ ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ವಿಚಾರಣೆ ನಡೆಸಲಾಗಿದ್ದು ಯಾವುದೇ ದೂರು ದಾಖಲಾಗಿಲ್ಲ ಎಂದು ಸ್ಪಷ್ಟಪಡಿಸಿದ್ದಾರೆ. ಅಷ್ಟೇ ಅಲ್ಲದೆ ನಾವು ರಾಜಕೀಯ ಮಾಡಿ ಬದುಕಲು ಬಂದಿಲ್ಲ, ರಾಜಕೀಯ ಇಲ್ಲ ಅಂದ್ರೆ ಮನೆಯಲ್ಲೇ ಇರುತ್ತೇವೆ, ನಾವು ನಿಷ್ಠಾವಂತ ಕಾರ್ಯಕರ್ತರು, ಇದೆಲ್ಲ ಪಕ್ಷದ ವರಿಷ್ಠರಿಗೆ ಗೊತ್ತು. ಆದರೆ ಜಿಲ್ಲಾಧ್ಯಕ್ಷರಿಗೆ ಬೇರೆ ಸಮುದಾಯಗಳು ಬೆಳೆಯಬಾರದು ಎಂದು ಮಾಡಿ ಪಕ್ಷ ಹೀನಾಯ ಸ್ಥಿತಿಗೆ ತಂದಿದ್ದಾರೆ. ಇನ್ನು ಮಾಜಿ ಶಾಸಕ ಬಚ್ಚೇಗೌಡ ಹಾಗೂ ಮುನೇಗೌಡ ಅವರು ಪಕ್ಷ ಬಿಡುತ್ತಿಲ್ಲ, ಆದರೆ ಇದೇ ಮುಕ್ತ ಮುನಿಯಪ್ಪನವರು ಕಾಂಗ್ರೆಸ್ಗೆ ಹೋಗಲು ಪ್ರೇರೇಪಿಸಿ ಕೈ ತೊಳೆದುಕೊಂಡಿದ್ದಾರೆ ಎಂದು ಆರೋಪ ಮಾಡಿದರು. DC ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋಗಿದ್ದೀನಿ, ಎಲೆಕ್ಷನ್ ಆಫೀಸ್ಗೆ, ಇದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಬೆಳಗ್ಗೆ. ಅಲ್ಲೂ ಕೂಡ ನಾನು ಯಾವುದಾದ್ರೂ ನಮ್ಮ ವಿರುದ್ಧ ಯಾರಾದರೂ ನಮ್ಮ ಜಿಲ್ಲಾಧ್ಯಕ್ಷರು ಅಥವಾ ಯಾರಾದರೂ ಅರ್ಜಿ ಕೊಟ್ಟು ಅಥವಾ ಏನಾದರೂ ಆಂಟಿ ಡಿಫೆಕ್ಷನ್ ಲಾ ಕೆಳಗೆ ಏನಾದರೂ ಕ್ರಮ ತಗೊಂಡಿದ್ದಾರಾ ಅಂತ ಕೇಳಿದ್ರೆ 3 ತಿಂಗಳಿಂದ ಇವತ್ತುವರೆಗೂ ಅಂತೀರಿ. ಅವರು ಲೆಡ್ಜರ್ ಬುಕ್ ನೋಡಿ ಯಾವುದೇ ಕಾರಣಕ್ಕೂ ನಾವು ಯಾವುದೇ ರೀತಿ ಕ್ರಮ ತಗೊಂಡಿಲ್ಲ, ಇಲ್ಲ ಇಲ್ಲಿ ಯಾವುದು ನಮ್ಮ ಹತ್ರ ಬಂದೇ ಇಲ್ಲ ಅರ್ಜಿ ಅಂತ ಹೇಳ್ಬಿಟ್ಟು ತುಂಬ ಸ್ಪಷ್ಟವಾಗಿ ಹೇಳಿದೆ. ಅದು ಎಲ್ಲನೂ ಕೂಡ ರೆಕಾರ್ಡ್ ಇದೆ, ಆನ್ ದ ರೆಕಾರ್ಡ್ ಇದೆ. ನಾವಿಲ್ಲಿ ರಾಜಕೀಯದಿಂದ ಜೀವನ ಮಾಡೋಕ್ಕೆ ಬದುಕಕ್ಕೆ ಬಂದಿಲ್ಲ ಸ್ವಾಮಿ. ಮುಕ್ತ ಮುನಿಯಪ್ಪ ಅವ್ರಿಗೊಂದು ಹೇಳ್ತಾ ಇದ್ದೀನಿ, ನೀವೇನೋ ಬದುಕೋಬಹುದು ರಾಜಕೀಯದಿಂದ, ಇನ್ನೊಂದಿಂದ. ನಾವು ರಾಜಕೀಯದಿಂದ ಜೀವನ ಮಾಡಿ ಬದುಕಕ್ಕೆ ಬಂದಿಲ್ಲ. ಆದರೆ ನಾವು ರಾಜಕೀಯವನ್ನ ಪ್ರಾಮಾಣಿಕವಾಗಿ ಇರೋದ್ರಲ್ಲಿ ಒಂದು ನಿಷ್ಠತೆಯಿಂದ, ಬದ್ಧತೆಯಿಂದ ನಾವು ಮಾಡ್ತೀವಿ. ಇಲ್ಲ ಅಂದರೆ ನಮ್ಮ ಪಾಡಿಗೆ ನಾವು ಮನೆಯಲ್ಲಿರ್ತೀವಿ. ನಮಗೆ ರಾಜಕೀಯ ನಂಬ್ಕೊಂಡು ಜೀವನ ಮಾಡಿ ಬದುಕುಗಳು ಕಟ್ಕೊಳ್ಳೋಂಥ ಅವಶ್ಯಕತೆ ನಮಗೇನು ಬೇಕಾಗಿಲ್ಲ. ಇದು ನಾವು ಪಕ್ಷಕ್ಕೆ ನಿಷ್ಠಾವಂತ ಕಾರ್ಯಕರ್ತರು, ನಿಷ್ಠಾವಂತವಾಗಿ ಅವತ್ತಿಂದ ಇವತ್ತುವರೆಗೂ ದುಡ್ಕೊಂಡ್ ಬರ್ತಾ ಇದ್ದಾರೆ. ಇದು ನಮ್ಮ ವರಿಷ್ಠರಿಗೆ ಗೊತ್ತು. ಆದರೆ ಇಲ್ಲಿ ಇವ್ರಿಗೆ ಯಾವುದೇ ಸಮುದಾಯಗಳು ಬೆಳಿಬಾರ್ದು. ಇಲ್ಲಿ ಈ ಥರ ಒಂದು ದೃಷ್ಟಿಕೋನದಲ್ಲಿ ಇವರು ಮಾಡಿಕೊಂಡು ಈ ರೀತಿ ಪಕ್ಷವನ್ನು ಹೀನಾಯ ಸ್ಥಿತಿಗೆ, ಇಂಥವರಿಂದ ಇವತ್ತು ಪಕ್ಷ ಹೀನಾಯ ಸ್ಥಿತಿಗೆ ಬರ್ತಾ ಇದೆ. ಇವತ್ತು ಸನ್ಮಾನ್ಯ KP ಬಚ್ಚೇಗೌಡರು ಹಾಗೂ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಮಾಜಿ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ K ಮುನೇಗೌಡರು ಇವತ್ತು ಅವ್ರ ಪಕ್ಷವನ್ನು ಬಿಟ್ಟು ಹೋಗ್ತಾ ಇರಲಿಲ್ಲ. ಇವತ್ತು ಪಕ್ಷವನ್ನು ಬಿಟ್ಟು ಹೋಗ್ಲಿಕ್ಕೆ ಕಾರಣ ಇದೇ ಹಂಗಾಮಿ ಜಿಲ್ಲಾಧ್ಯಕ್ಷರು ಅವರೇ ತುಂಬ ಸ್ವತಃ ಮುತುವರ್ಜಿ ವಹಿಸಿ ಕಾಂಗ್ರೆಸ್ಗೆ ಹೋಗಲೇಬೇಕು ಅಂತ ಹೇಳ್ಬಿಟ್ಟು ಅವ್ರನ್ನೆಲ್ಲರನ್ನೂ ಕೂಡ ಒತ್ತಾಯ ಮಾಡಿ ಎಲ್ಲ ರೀತಿಯಾದಂಥ ಪ್ರೆಜರ್ ಕೊಟ್ಟು ನೀವು ನಡ್ರಿ ಹೋಗೋಣ ಅಂತ ಹೇಳ್ಬಿಟ್ಟು ಎಲ್ಲ ಮಾಡಿ ಕೊನೆಗೆ ಅದೇನೋ ಗಾದೆ ಹೇಳ್ತಾರಲ್ಲ, ಬಾವಿ ಬೀಳಿಸ್ಬಿಟ್ಟು ಗಡ್ಡೆಯಲ್ಲಿ ನಿಂತ್ಕೊಂಡ್ರು ಅಂತೇಳಿ, ಆ ರೀತಿಯಾದಂಥ ತನ್ನ ವ್ಯಕ್ತಿತ್ವವನ್ನು ತೋರಿಸಿರ್ತಕ್ಕಂಥವ್ರು ಮುಕ್ತ ಮುನಿಯಪ್ಪ ಅವರು. ಇವತ್ತು ನೀವು JDS ಪಕ್ಷದಲ್ಲಿ ಇರ್ತಕ್ಕಂಥವ್ರು ಒಂದಷ್ಟು ಜನ ಹೋಗಿದ್ದಾರೆ, ಕೇಳ್ರಿ, ಅವ್ರ ಬಾಯಲ್ಲೇ ಹೇಳ್ತಾರೆ, ನಾನು ಕೇಳ್ಪಟ್ಟಿದ್ದೀನಿ. ಇನ್ನು ಬಾಗೇಪಲ್ಲಿಯಲ್ಲಿ JDS ಮುಖಂಡ ಕಾಂಗ್ರೆಸ್ ಬೆಂಬಲ ಸೂಚಿಸಿದ್ದಾರೆ. ಅವರ ಮೇಲೆ ಯಾವ ಕ್ರಮವನ್ನು ತೆಗೆದುಕೊಂಡಿದ್ದೀರಿ ಎಂಬುದು ತೆಗೆದುಕೊಂಡಿಲ್ಲ. ಚಿಂತಾಮಣಿಯಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಅಭ್ಯರ್ಥಿಯೇ ಇಲ್ಲ, ಇದರ ಬಗ್ಗೆ ಯಾವ ಕ್ರಮ ಕೈಗೊಂಡಿದ್ದೀರಾ ಎಂದು ಪ್ರಶ್ನಿಸಿದರು. ಇನ್ನು JDS ಪಕ್ಷದ ಮುಖಂಡರಾದರೂ ಪಕ್ಷದ ವಿಪ್ ಉಲ್ಲಂಘಿಸಿ ಮತಗಳನ್ನು ಹಾಕಿದ್ರು. JDS ಹೈಕಮಾಂಡ್ ಯಾವುದೇ ಕ್ರಮ ವಹಿಸದೇ ಇರುವುದು ಸಾಕಷ್ಟು ಅನುಮಾನಗಳಿಗೆ ಎಡೆಮಾಡಿಕೊಟ್ಟಿದೆ. ಬಾಗೇಪಲ್ಲಿಯಲ್ಲಿ ಒಬ್ಬ ನೀವು ಜಿಲ್ಲಾಧ್ಯಕ್ಷರು ನಾನು ಅಂತ ಹೇಳ್ತಿರಲ್ಲ, ಆದ್ರೆ ನೀವು ಹಂಗಾಮಿ ಜಿಲ್ಲಾಧ್ಯಕ್ಷರು. ಬಾಗೇಪಲ್ಲಿಯಲ್ಲಿ ಇವತ್ತೊಬ್ಬ ನಗರಸಭಾ ಸದಸ್ಯರು ಕಾಂಗ್ರೆಸ್ಗೆ ಸಪೋರ್ಟ್ ಮಾಡಿದ್ದಾರೆ. ನೀವು ಅದಕ್ಕೆ ಏನು ಕ್ರಮ ತಗೊಂಡಿದ್ದೀರಿ ಸ್ವಾಮಿ? ತಗೊಂಡಿದ್ದೀರಾ ಹೇಳಿ. ನೀವೇನು ಕ್ರಮ ತಗೊಂಡಿದ್ದೀರಿ ಒಬ್ಬ ಹಂಗಾಮಿ ಜಿಲ್ಲಾಧ್ಯಕ್ಷರಾಗಿ? ಏನು ತಗೊಂಡಿಲ್ಲ. ಇವತ್ತು ಚಿಂತಾಮಣಿಯಲ್ಲಿ
16 ಜನ ನಮ್ಮ JDS ಸದಸ್ಯರು ಗೆದ್ದಿರ್ತಕ್ಕಂಥದ್ದು. 16 ಜನ JDS ಸದಸ್ಯರು ಅಲ್ಲಿ ಪ್ರೆಸಿಡೆಂಟ್ ಕ್ಯಾಂಡಿಡೇಟೇ ಹಾಕಿಲ್ಲ ನಮ್ಮ ಪಕ್ಷದ ವತಿಯಿಂದ. ಅದಕ್ಕೆ ನೀವೇನು ಆತ್ಮಾವಲೋಕನ ಮಾಡ್ಕೊಳ್ತಾ ಇದ್ದೀರಾ ಸ್ವಾಮಿ? ಈ ರೀತಿ ಎಲ್ಲ ಇರಬೇಕಾದ್ರೆ ನಮ್ಮ ವಿರುದ್ಧನೂ ಕೂಡ ಸನ್ಮಾನ್ಯ ನಮ್ಮ ನಾಯಕರು ಯಾವುದೇ ರೀತಿಯಲ್ಲಿ ಕ್ರಮ ತಗೊಂಡಿಲ್ಲ.